ಕೋಲಿ ಕಪ್ಪಲಿಗ ಎಸ್ ಟಿ ಹೋರಾಟ ಸಮಿತಿ ವತಿಯಿಂದ ಪಕ್ಷಾತೀತವಾಗಿ ಮತ್ತು ಎಲ್ಲ ಕೂಲಿ ಸಮಾಜದ ಸಂಘಟನೆಗಳು ತಳವಾರ ಸಮಾಜದ ಸಂಘಟನೆಗಳನ್ನು ಒಳಗೊಂಡು ಕರೆದಿರುವಂತಹ ಈ ಪೂರ್ವಭಾವಿ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಮಲ್ಲನಪ್ಪ ಮಹಾಸ್ವಾಮೀಜಿಗಳು ಅವರ ದಿವ್ಯವಾದ ಪಾದಕಮಲಗಳಿಗೆ ನಮಸ್ಕರಿಸಿ, ಅದೇ ರೀತಿ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯ ಡಾಕ್ಟರ್ ವರಲಿಂಗೇಶ್ವರ ಮಹಾಸ್ವಾಮೀಜಿಗಳು ಉದ್ಘಾಟನೆಯನ್ನ ನೆರವೇರಿಸಲಿಕ್ಕೆ ಇವತ್ತು ವಿಶೇಷವಾಗಿ ಬೆಂಗಳೂರಿನಿಂದ ಅವರ ಒಂದು ಬೇರೆ ಕಾರ್ಯಕ್ರಮಗಳು ನಿಗದಿಯಾಗಿದ್ದರೂ ಕೂಡ ಇದು ಸಮಾಜದ ಒಳಿತಿಗಾಗಿ, ಸಮಾಜದ ಸಂಘಟನೆಗಾಗಿ, ಸಮಾಜದ ಶಕ್ತಿ ಪ್ರದರ್ಶನಕ್ಕಾಗಿ ಕರೆದಿರುವಂತಹ ಈ ಸಭೆಗೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ಕರ್ನಾಟಕ ರಾಜ್ಯದ ಪ್ರಭಾವಿ ನಾಯಕರು, ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ತಿಪ್ಪಣಪ್ಪ ಕಂಪ್ನೂರು ಸಾಹೇಬ್ರೆ, ಪ್ರತಿಯೊಬ್ಬರು ಒಂದೊಂದು, ಇವತ್ತು ಬಸವರಾಜ್ ಹರವ ಇರ್ಬೋದು, ಅವರು ಕೂಡ ಒಂದು ಸಂಘಟನೆ ಅಧ್ಯಕ್ಷರಿದ್ದಾರೆ, ಇವತ್ತು ನಮ್ಮ ಮುಂದೆ ಐನಾಪುರ್ ಇರ್ಬೋದು, ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸಿರುವವರು ಎಲ್ಲರೂ ಪ್ರಭಾವಿ ನಾಯಕರು. ಇವತ್ತೇನು ಹಿಂದೆ ಹೇಳ್ತದಲ್ಲ, ಹಿಡಿದಿಟ್ಟು ಜ್ವಾಳ ಅಂದಂಗೆ ತೆನಿ ಹಿಡಿದಿಡ್ತಿದ್ರು ಬೀಜ ಬಿತ್ತಬೇಕಾದ್ರೆ, ಅಂತಹ ಒಂದು ಬೀಜದಂಥ ಶಕ್ತಿ ಇರುವಂಥವ್ರು ಇಲ್ಲೆಲ್ಲರೂ ನಾವೆಲ್ಲರೂ ಭಾಗವಹಿಸಿದ್ದೀವಿ. ಅನೇಕ ಮುಖಂಡರು ಇವತ್ತು ನಮ್ಮ ಜೊತೆಗಿದ್ದಾರೆ. ನಮ್ಮ ಸಿದ್ದಪ್ಪ ಶಿನ್ನೂರು ಇದ್ದಾರೆ, ನಮ್ಮ ಮಾಂತೇಶ್ವರು ಇದ್ದಾರೆ. ಸಂದರ್ಭದಲ್ಲಿ ಇವತ್ತು ಏನು ಕರ್ನಾಟಕದಲ್ಲಿ ನಮ್ಮ ಜನಾಂಗಕ್ಕೆ ಅನ್ಯಾಯವನ್ನು ಆಗ್ತಾ ಇದೆ, ನಿರಂತರವಾದಂಥ ಅನ್ಯಾಯ. ಇವತ್ತು ಬಹಳಷ್ಟು ಜನ ಬಹಳ ಒಂದು ವಿಚಾರವನ್ನು ಬಹಳ ವ್ಯವಸ್ಥಿತವಾಗಿ ಮಾತನಾಡಿದರು. ಎಲ್ಲರ ವಿಷಯ ಒಂದೇ, ನಮಗೇನು ಅನ್ಯಾಯ ಆಗ್ತಾ ಇದೆ ಅದನ್ನು ಹೇಗೆ ಸರಿಪಡಿಸಬೇಕು ಅನ್ನುವುದೇ ಒಂದು ವಿಷಯ. ಇವತ್ತೇನು ಯಾದಗಿರಿಯಲ್ಲಿ ನಮ್ಮ ಕುಲಗುರು ನಿಶರಣ ಅಂಬಿಗರ ಚೌಡಯ್ಯನವರ ಬಗ್ಗೆ ಹಗುರವಾಗಿ ಮಾತನಾಡ್ತಾರೆ. ನಾಯಕ ಸಮುದಾಯದ ಕೆಲವು ಕಿಡಿಗೇಡಿಗಳು. ಅದಾದ ಮೇಲೆ ಮತ್ತೆ ಮೊನ್ನೆ 25ನೇ ತಾರೀಕು ನಾಯಕ ಸಮುದಾಯದಿಂದ ಪ್ರತಿಯೊಂದು ತಾಲೂಕಿನಿಂದ ಮನವಿ ಪತ್ರ ಕೊಡುವಂತ ಒಂದು ಘೋಷಣೆ ಅವರು ಮಾಡಿದ್ರು. ಅದರ ಪ್ರಕಾರ ಅವರು ಮನವಿ ಪತ್ರ ಕೊಟ್ಟಾರೆ. ಆದ್ರೆ ಮನವಿ ಪತ್ರ ಕೊಡಬೇಕಾದ್ರೆ ಮತ್ತೂ ಬಾಯಿ ಬಿಟ್ಟ. ಇವತ್ತು ಅಂಬಿಗರ ಚೌಡಯ್ಯನವ್ರ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ, ಇವತ್ತು ಹಲವಾರು ಜನಾಂಗದ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ, ಇವತ್ತು ಕೋಲಿ ಸಮಾಜದ ನಾಯಕರ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ. ಇವತ್ತು ಇವ್ರಿಗೆ ಎಷ್ಟಿದೆ ಒಟ್ಟೆ ಸೇರಿಸಬಾರ್ದು ಅಂತ ಹೇಳ್ತಾರೆ. ಯಾರೋ ಪುಣ್ಯಾತ್ಮ ಮಂಡ್ಯದಾಗ ಮಾತಾಡೋಣ, ನೀವು ಎಷ್ಟಿ ಕೇಳಕ್ಕೆ ನಮ್ಮ ಅಪ್ಪ ಹುಟ್ಟಿದ ಅಂತ ಕೇಳ್ತಾನೆ. ಮಾನವಿಯಲ್ಲಿ ಎಷ್ಟಿ ಕೇಳಕತ್ತೀರಿ ನೀವೆಲ್ಲ, ಎಷ್ಟಿ ಪ್ರಮಾಣ ಪತ್ರ ತೋರ್ಗತ್ತೀರಿ, ನಮ್ಮ ಅಪ್ಪ ಹುಟ್ಟಿರ ನೀವು ಅಂತ ಕೇಳ್ತಾರೆ. ತಮ್ಮ ನಾವು ನಿಮಗೆ ಎಷ್ಟಿ ಪ್ರಮಾಣ ಪತ್ರ ಕೇಳಕತ್ತಿಲ್ಲ, ಸರ್ಕಾರ ಕೇಳಕತ್ತೀವಿ. ನಿಮ್ಮ ಮಾತು ಸರ್ಕಾರ ಹುಟ್ಟಿದ್ದು ನಮ್ಗೆ ಗೊತ್ತಿಲ್ಲ. ಏನು ನಾವು ಸರ್ಕಾರ ಮನೆ ಪತ್ರ ಕೇಳಕತ್ತೀವಿ. ಅವ ಏನ್ ತಗೋತಾನ, ನಮ್ಮ ಅಪ್ಪ ಹುಟ್ಟಿನ ಹೋಗಿರ್ತಾನೆ, ಅವ್ರಪ್ಪ ಸರ್ಕಾರ ಹುಟ್ಟಿದ್ರೆ ನಮ್ಗೆ ಗೊತ್ತಿಲ್ಲ. ಅಂದ್ರೆ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಇವ್ರದ್ದು ಸ್ವಂತ ಆಸ್ತಿಯನ್ನು ಮಾಡ್ಕೊಂಡ ಇವತ್ತು ಆ ಇಲಾಖೆನೇ ಕಬ್ಜೆ ಮಾಡ್ಯಾರ. ಎಸ್ ಟಿಯಲ್ಲಿ ಇವತ್ತು ನಮ್ಮ ಶಿವಕುಮಾರ್ ನಾಟಕಾರ ಹೇಳಿದ್ರು, ಅದರಂತ ವರದಿ ಕಳಪೆ ವರದಿ ನೋಡಿಲ್ಲ. ನಮ್ಮ ಧನರಾಜ್ ಸರ್ ಕೂಡ ಮಾತಾಡುವಾಗ ಹೇಳಿದ್ರು, ಇದು ಇಷ್ಟು ದಿನ ಬೇಡ, ಎಲ್ಲರೂ ಒಂದೇ ವರ್ಷದಿಂದ ಆದಷ್ಟು ಒಂದು ಗಟ್ಟಿ ನಿರ್ಧಾರ ಬರ್ಬೇಕಂತ ಅವ್ರು ಹೇಳಿದ್ರು. 2028ರಲ್ಲಿ ಮತ್ತೆ ಡಿನೋಟಿಫಿಕೇಶನ್ ಆಗ್ತದೆ, ಕ್ಷೇತ್ರ ವಿಂಗಡಣೆ ಆಗ್ತದೆ. ಆ ಟೈಮ್ನಾಗ ಎಸ್ ಟಿಗೆ ಇಂತಿಷ್ಟು ಸೀಟ್ಗಳು ಸಿಗ್ತಾವ. ಆದ್ರೆ ನಮಗೆ ಎಸ್ ಟಿ ಸಿಕ್ಕಿಲ್ಲ ಅಂದ್ರೆ ಅದರ ಅವಕಾಶನೇ ಇಲ್ಲ, ನಾವು ವಂಚಿತರಾಗ್ತೀವಿ. ಇವತ್ತು ಕಾಕಾ ಕಾಲೇಕರ್ ವರದಿ ಪ್ರಕಾರ ಅವತ್ತಿನ ಹಿಡ್ಕೊಂಡು ಇವತ್ತಿನ ತನ ಇವತ್ತು ಕೋಲಿ ಕಬ್ಬಲಿ ಸಮಾಜ ಇವತ್ತು ಎಸ್ ಟಿಗೆ ಅರ್ಹ ಆದಂಥ ವರದಿಗಳವ. ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಏನು ಸಂವಿಧಾನದ ಅಡಿಯಲ್ಲಿ ಯಾರು ಈ ದೇಶದಾಗ ಬಡವರ, ಯಾರು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಅನ್ಯಾಯಕ್ಕೆ ಒಳಗಾಗಿದ್ದಾರೆ, ಅವರು ಅತಿ ಕಡು ಬಡವರಾಗಿದ್ದಾರೆ, ಅಂಥವ್ರಿಗೆ ಇವತ್ತು ಸರ್ಕಾರನೇ ಇವತ್ತು ಮೇಲೆತ್ತಿ ಅವ್ರಿಗೆ ಎಸ್ ಟಿ ಕೊಡಬೇಕು, ಎಸ್ ಸಿ ಕೊಡಬೇಕು, ಅವರನ್ನ ಸಮಾನತೆ ತರಬೇಕು. ಅಂದಾಗ ಮಾತ್ರ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿದಂತ ಸಂವಿಧಾನದಲ್ಲಿ ಹೇಳ್ತಾರೆ.
ಆ ಒಂದು ಸಂವಿಧಾನದಲ್ಲಿ ನೋಡಿದಾಗ ಇವತ್ತು ನಮಗೆ ಯಾವತ್ತೂ ಕೊಡಬೇಕು, ಸರ್ಕಾರನೇ ವರದಿ ತರಿಸ್ಕೋಬೇಕು, ಸರ್ಕಾರ ಆಯೋಗ ರಚನೆ ಮಾಡಿ ಅದರ ಆಯೋಗದ ಪ್ರಕಾರ ವರದಿ ಪಡಿಬೇಕು, ಅದೆಲ್ಲ ಪಡೆದ ನಮ್ಗೆ ಎಷ್ಟೇ ಕೊಡಬೇಕು. ಆದರೂ ಕೂಡ ಕೊಡ್ತಾ ಇಲ್ಲ. ಇವತ್ತು ಆ ಒಂದು ವರದಿಯಲ್ಲಿ ಏನು ಕೆಲವು ವಿಷಯಗಳು, ಆಗಲಾರ್ದಂಥ ವಿಷಯಗಳು, ಎಷ್ಟಿಗೆ ಇವರು ಯೋಗ್ಯರಲ್ಲ ಅನ್ನುವಂಥ ವಿಷಯಗಳು ಇವತ್ತು ಆ ಇಲಾಖೆಯಿಂದನೇ ಪ್ರಸ್ತಾವನೆ ಮುಂದೆ ಹೋಗ್ತದೆ. ಯಾಕೆ ಹೋಗ್ತದೆ ಅಂದ್ರೆ ಆ ಎಸ್ ಟಿ ಏನಿದೆಯಲ್ಲ ಈ ಒಂದು ಇಲಾಖೆ, ಆ ಇಲಾಖೆಯಾದಾಗ ಚೀಫ್ ಸೆಕ್ರೆಟರಿ ಕಸ ಹೊಡೆ ಹಿಡ್ಕೊಂಡು ಚೀಫ್ ಸೆಕ್ರೆಟರಿ ತನ ಅವರೇ ಅದ, ಬೇಡ್ಸಂಗದವರೇ ಅದ. ಹೀಗಾಗಿ ಅವ್ರು ಏನ್ ಮಾಡ್ತಾರೆ, ಏನ್ ಬಿ ಒಂದು ಆಟ ಬರದ ಕಳಿಸ್ಬಿಡ್ತಾರೆ. ಅಲ್ಲಿ ಹೋದ ಕೇಂದ್ರ ಅದೇ ಸಾಕಷ್ಟು ಜನ ಗಂಗಾಮತ ಕಳಿಸ್ಬೇಡ್ರಿ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಗಂಗಾಮತ ಮುಂದಿಡ್ತಾರೆ. ಮತ್ತೆ ಏನಾದ್ರೂ ಆಟ ಬರೆದು ಕುಲಶಾಸ್ತ್ರಿ ಅಧ್ಯಯನ ಹಂಗೆ ಮಾಡ್ತಾರೆ, ಎಲ್ಲನೂ ಹಂಗೆ ಮಾಡಿ ಕಳಿಸ್ತಾರೆ. ಇವತ್ತು ನಿರಂತರವಾಗಿ ನಮ್ಗೆ ಅನ್ಯಾಯ ಆಗಿದೆ. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದಂತ ಸೋದರ ಲಕ್ಷಪ್ಪ ಜಮಾದಾರ್ ಅವರೇ, ಸಮಾಜದ ಹಿತಚಿಂತಕನಾಗಿ ನಾನು ಬಂದಿದ್ದೇನೆ. ಸರ್ಕಾರದ ವತಿಯಿಂದ ಬಂದಾಗ ನಿಮಗೆ ಯಾರಿಗೆ ಬೈಲಕ್ಕಾಗಲ್ಲ, ಯಾರಿಗೆ ಏನು ಅಲ್ಲಕ್ಕಾಗಲ್ಲ, ಸರ್ಕಾರದಾಗೆ ಮಾತಾಡ್ಬೇಕಾಗ್ತದೆ. ಮೊದಲ ಕೆಲವು ವಿಚಾರ ಹೇಳ್ತೀನಿ, ಆಮೇಲೆ ನಿಮ್ದೇನು ಬೆಂಬಲದ ಅದ್ರ ಬಗ್ಗೆ ಮಾತಾಡ್ತೀನಿ. ನನಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ವಿಧಾನ ಪರಿಷತ್ ಸದಸ್ಯರಾಗಲು ಅವಕಾಶ ಇತ್ತು. ವಿಧಾನ ಪರಿಷತ್ ಪ್ರವೇಶ ಮಾಡ್ತಕ್ಕಂಥ ಅವಕಾಶ ಇದ್ದಾಗ ಹತ್ತಾರು ವಿಚಾರಗಳು ನಾನು ಇವತ್ತು ಏನು ಈ ಕೋಲಿ ಕಬ್ಬಲಿಗ ಸಮುದಾಯಕ್ಕೆ ಎಷ್ಟೇ ಸಿಗಬೇಕು, ನಮ್ಮ ಸಮಾಜದ ಗುರುಗಳಿಗೆ ಅರಿವಿಲ್ಲದೆ ಮಾತನಾಡಿದವರಿಗೆ ಕಾನೂನಲ್ಲಿ ಶಿಕ್ಷೆ ಆಗಬೇಕು. ತಳವಾರ್ ಸಮುದಾಯದ ನಿಂತೋದಂತ ಸರ್ಟಿಫಿಕೇಟ್ಗಳನ್ನು ಮುಂದುವರಿಸಬೇಕು. ಅದರಂತೆ ಏನಿ ಟೋಕರಿ ಕೋಳಿ ಕೊಡ್ತಕ್ಕಂಥ ಸರ್ಟಿಫಿಕೇಟ್ಗಳು ಕೂಡ ಗೊಂದಲ ಆಗ್ತಾ ಇದ್ದಾವೆ, ಅದು ಕೂಡ ಮುಂದುವರಿಸಬೇಕು. ಅತ್ಯಂತ ಮಹತ್ವವಾದಂಥ ಈ ಸಭೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ಒಂದು ಬಹಳ ಸ್ಪಷ್ಟತೆಗೆ ನಾವು ಬರಬೇಕಾಗಿದೆ. 1996ರಿಂದ ಹಿಡ್ಕೊಂಡು ಈ ಸಮಾಜ ಎಷ್ಟಿ ಆಗಬೇಕು ಅಂತ ಹೇಳಿ ದಿವಂಗತ ವಿಠ್ಠಲ್ ಹೇರೂರವರು, ಬಾಬುರಾವ್ ಚಿಂಚನ್ಸೂರವರು, ತಿಪ್ಪಣ್ಣ ಕಮಕ್ನೂರವರು, ಭಾಳ ಜನ ಹಿರಿಯರೆಲ್ಲರೂ ಕೂಡ ಹೋರಾಟವನ್ನು ಮಾಡಿದ್ದಾರೆ. ಯಾಕೆ ಆಗ್ತಾ ಇಲ್ಲ ಅನ್ನೋದನ್ನ ನನಗಿಂತಲೂ ಭಾಳ ಜನ ಹಿರಿಯರಿದ್ದೀರಿ, ಯುವಕರಿಗೂ ತಮಗೂ ಕೂಡ ಗೊತ್ತಿದೆ. ಏನಾದರೂ ಒಂದು ಹಂತಕ್ಕೆ ತರಲೇಬೇಕಲ್ಲ ಅನ್ನೋಂಥ ಒಂದು ಶಪಥವನ್ನ ಮಾಡಬೇಕಾದಂಥ ದಿನ ಅಂತೇಳಿ ನಾನು ಅನಿಸ್ಕೊಂಡಿದ್ದೀನಿ. ಅಭಿನಂದನೆಗಳು. ಅದೇ ರೀತಿಯಾಗಿ ತಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಅಸಮಾಧಾನಗಳನ್ನು ಹೋಗಲಾಡಿಸಿ ಎಲ್ಲರೂ ಒಂದಾಗಿ ನಮ್ಮ ಕಬ್ಬಲಿಗ ಸಮಾಜದ ಒಂದು ಎಸ್ ಟಿ ಹೋರಾಟ ಸಮಿತಿ ಯಶಸ್ವಿಗೊಳಿಸಬೇಕು. ಅದೇ ರೀತಿಯಾಗಿ ವಿದ್ಯಾರ್ಥಿಗಳ ಭವಿಷ್ಯ ಹಾಗೂ ನಿರುದ್ಯೋಗಿಗಳ ಭವಿಷ್ಯದ ಉದ್ದೇಶಕ್ಕಾಗಿ ಒಂದು ಎಸ್ ಟಿ ಹೋರಾಟ ಸಮಿತಿಯನ್ನು ಆಯೋಜಿಸಿದಂಥ ಶ್ರೀ ಲಕ್ಷಪ್ಪ ಜಮಾದಾರ್ ಅವರಿಗೂ ಕೂಡ ಎಲ್ಲರ ಅಭಿಮಾನ. ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ತಿಪ್ಪಣ್ಣಪ್ಪ ಕಮಕ್ನೂರವರೇ, ಈ ಜಾತಿಗೆ ನಾನು ನೋಡಿದೆ, ಇದು ಎಲ್ಲ ಒಂದರ ಲಚ್ಚಪ್ಪನಿಗೆ ಏನು ಹೇಳಿದ್ರು ಅವ್ರಿಗೆ ಏನು ಕೊಡುಗೆ ಕೊಟ್ಟು ನಮ್ಗೆ ತಪ್ಪದು ಅಂತ ಇದು. ಯಾಕಂದ್ರೆ ಮೊದಲೇ ಹೊಟ್ಟೆ ಕಿಚ್ಚಿ ಸಮಾಧಾನ ಇದಕ್ಕೊಮ್ಮೆ ಹೇಳಿದ, ಯಾಕಂದ್ರೆ ಇದು ಮತ್ತೆ ಹೇಳಂದ್ರೆ ಹೇಳ್ತೀನಿ, ಕೇಳಿರಲಿಲ್ಲ ಅವರು ಮೊದಲೇ ಆಗಲ್ಲ ಸಮಾಧಾನ. ಒಂದು ಕಂಡ್ರು ಒಂದು ಆಗ್ಬೇಡ. ಮೊನ್ನೆ ಮಲನ ಪುತ್ತರಿಗೆ ಅಂದದ್ದು ಅಯ್ಯಪ್ಪ ಸ್ವಾಮಿ ಪೂಜೆ ಬಂದ್ರಲ್ಲಪ್ಪ, ನಮ್ಮ ಸಮಾಜಕ್ಕೆ ಏನದ ಏನಾರ ಕುರಿಗಿರಿ ಬೇಕಾದ್ರೂ ಕೊಯ್ಯಂಗ್ರಿ ತಿಮ್ಮಪ್ಪರಿದಾಗ ಒಟ್ಟಿಗೆ ಮತ್ತೆ ತೆಗಿರಿ ಅಂತಕ್ಕಂಥದ್ದು ಹೇಳ್ತಾರೆ. ಯಾಕಂದ್ರೆ ಸಮಾಜ ಕಲೆನೇ ಯಾವಾಗಾರು ಈ ಪಾಂಪ್ಲೆಟ್ ಓದಿದಾಗ ಎಲ್ಲರೂ ಇಡೀ ಹೈದರಾಬಾದ್ ಕರ್ನಾಟಕದಾಗ ಎಷ್ಟು ಜಿಲ್ಲಾ ಬರ್ತಾವ, ಇಡೀ ಕೂಲಿ ಸಮಾಜ, ಇಡೀ ವಿಠ್ಠಲ್ ಹೇರೂರ್ ಸಮಾಜ, ಈ ಕಬ್ಲಿಗೆ ಸಮಾಜ, ಈ ತಳವಾರ್ ಸಮಾಜ, ಈ ತಾಯಿ ಮಾತಾ ಮಣಿಕೇಶ್ವರ ಬರ್ತಕ್ಕಂಥ ಲಕ್ಷಪ್ಪ ಜಮಾದಾರಿಗೆ ಇಡೀ ಸಮಾಜ ಕರೆದು ಅಭಿನಂದನೆ ಸಲ್ಲಿಸ್ತೀವಿ.